ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಟ್ರಿಪಲ್ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಒಂದು ಲೇಟೆಸ್ಟ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸೊ ಇದು ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು, ಬೇಗ ಕೂಡ ಮಾಡ್ಕೊಂಡು ಹೋಗ್ಬೋದು. ಮತ್ತು ಇದಕ್ಕೆ ನೀವು 800ಇಂದ 900ವರೆಗೂ ಚಾರ್ಜಸ್ ಮಾಡ್ಕೋಬೋದು. ಇದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಬನ್ನಿ ಮೊದಲಿಗೆ ಬೇಕಾಗಿರುವ ಮೆಟೀರಿಯಲ್ಸ್ಗಳನ್ನ ನೋಡ್ಕೊಳ್ಳೋಣ. ನಾನಿಲ್ಲಿ ಕಾಪರ್ ಇದು ಡಿಸೈನ್ ಇರೋದ್ರಿಂದ ನಾನು ಕಾಪರ್ ಸ್ಮಾಲ್ ಬೀಡ್ನ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಜರಿ ದಾರ, 2 ಕಲರ್ ಕುಚ್ಚು ಕಟ್ಕೊಳ್ಳೋದಕ್ಕೆ ದಾರ, 2 ಕಲರ್ ಆರೆಳೆ ದಾರ ಸುತ್ತಿಡ್ಕೊಂಡಿದ್ದೀನಿ. ಮತ್ತು ಕತ್ರಿ, ನೀಡಲ್ ನಂಬರ್ 11, ದೊಡ್ಡ ಕಣಿನ ಸೂಜಿ. ಇದಿಷ್ಟು ನಮಗೆ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅಂತ ಶುರು ಮಾಡೋಣ. ಮೊದಲಿಗೆ ನಾವು ಸೀರೆ ಮೇಲ್ಭಾಗನ ನಮ್ಮ ಕಡೆಗೆ ತಿರುಗಿಸಿ ಇಟ್ಕೋಬೇಕು. ಸೀರೆ ಮೇಲ್ಭಾಗದ ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಹಾಗೆಯೇ ಇದು ಬ್ಲ್ಯಾಕ್ ಆ್ಯಂಡ್ ಕಾಪರ್ ಕಲರ್ ಕಾಂಬಿನೇಷನಲ್ಲಿದೆ. ಬ್ಲ್ಯಾಕ್ ಕಲರ್ ಸೆರಗು ಬಂದಿರೋದ್ರಿಂದ ನಾನು ಫಸ್ಟು ಕಾಪರ್ ಕಲರಲ್ಲಿ ಥ್ರೆಡ್ನ ತೊಗೊಂಡಿದ್ದೀನಿ. ಮತ್ತು ಲೆಫ್ಟ್ ಹ್ಯಾಂಡಿಂದ ದಾರನ ಬ್ಯಾಲೆನ್ಸ್ ಮಾಡಿಕೊಂಡು ಸೀರೆ ಹಿಂಭಾಗಕ್ಕೆ ದಾರನ ಪ್ಲೇಸ್ ಮಾಡ್ಕೋಬೇಕು. ಆನಂತರ ನೋಡಿ, ನೀಡಲ್ ಸಹಾಯದಿಂದ ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೋಬೇಕು. ಕೆಳಗಡೆಯಿಂದ ಪೂರ್ತಿ ಮೇಲಕ್ಕೆ ತಗೊಳ್ಬೇಕು. ತಗೊಂಡಿದ್ದಾದಮೇಲೆ ಒಂದು 2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೋಬೇಕು. ಈ ಎಕ್ಸ್ಟ್ರಾ ಥ್ರೆಡ್ ಏನು ಮಿಕ್ಕುತ್ತೆ ಅಲ್ಲ, ಅದನ್ನು ನೀವು ಕೊನೆಯಲ್ಲಿ ಕುಚ್ಚೊಳಗಡೆಗೆ ಸೇರಿಸ್ಕೊಂಡು ಕಟ್ಕೊಂಡ್ರೆ ನೀವು ಗ್ಲೂ ಪೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಗ್ಲೂ ಪೇಸ್ಟ್ ಮಾಡೋದ್ರಿಂದ ಬಿಚ್ಚೋಗುತ್ತೆ ಅನ್ನೋ ಟೆನ್ಷನ್ ಕೂಡ ಇರೋದಿಲ್ಲ. ಸೊ ಇವಾಗ ಗಂಟು ಹಾಕ್ಕೊಂಡಿದ್ದಾಗಿದೆ, ಒಂದು ಲಾಕ್ನ ಮಾಡ್ಕೊಳ್ಳೋಣ. ಸೇಮ್ ಜಾಗದಲ್ಲಿ ಒಂದು ಲಾಕ್ ಮಾಡ್ಕೊಂಡ್ಬಿಡೋಣ. ಲಾಕ್ ಮಾಡಿದ್ದಾದಮೇಲೆ ನೋಡಿ, 5 ಚೈನ್ಗಳನ್ನ ಹಾಕ್ಕೋಬೇಕು. 5 ಚೈನ್ಗಳನ್ನ ಹಾಕಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸರಿಯಾಗಿ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ್ದಾದಮೇಲೆ 3 ಚೈನ್ಗಳನ್ನ ಹಾಕಬೇಕು. 3 ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಂತ ನೋಡಿ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ನೀವು ಬೇಸ್ ಲೈನ್ ಮಾಡುವಾಗ ನೀಡಲ್ನ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿ, ಅಥವಾ ಒಂದು ಪಾಯಿಂಟ್ ಹಿಂದಕ್ಕೇ ಲಾಕ್ ಮಾಡಿ, ಆವಾಗ ರಿಂಕಲ್ಸ್ ಬರೋದಿಲ್ಲ. ಇವಾಗ ಮತ್ತೆ 3 ಚೈನ್ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಸೊ ಸ್ಟಾರ್ಟಿಂಗು 5 ಚೈನ್ ಗ್ಯಾಪ್ 1 ಟೈಮ್ ಬರುತ್ತೆ, 3 ಚೈನ್ ಗ್ಯಾಪು 2 ಟೈಮ್ಸ್ ಬರುತ್ತೆ. ಇವಾಗ ನಾವು ನೀಡಲ್ಗೆ ಸ್ಮಾಲ್ ಬೀಡನ್ನ ತೊಗೊಂಡಿದ್ದೀವಲ್ಲ, ಆ ಬೀಡನ್ನ ತೊಗೊಳ್ಳೋಣ. ಸೊ ನಾನಿಲ್ಲಿ ಗೋಲ್ಡ್ ಕಲರ್ ಏನು ಕಾಂಬಿನೇಷನ್ ಇಲ್ಲ, ಕಾಪರ್ ಇರೋದ್ರಿಂದ ಕಾಪರ್ ಬೀಡನ್ನ ಯೂಸ್ ಮಾಡಿದ್ದೀನಿ. ಬರೀ ಸ್ಮಾಲ್ ರೌಂಡ್ ಬೀಡ್ಸ್ ಅಷ್ಟೇ ಯೂಸ್ ಮಾಡಿರೋದು. ನೋಡಿ, ಇವಾಗ ನಾನು ಅಟ್ ಎ ಟೈಮು 3-4 ಬೀಡ್ಗಳನ್ನ ತೊಗೊಂಡು ನಾನು ಡಿಸೈನ್ನ ಮಾಡ್ಕೋತೀನಿ. ಬೇಗ ಬೇಗ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಒಂದು ಬೀಡನ್ನ ಹ್ಯಾಡ್ ಮಾಡಬೇಕು, ಬೀಡನ್ನ ಲಾಕ್ ಮಾಡಬೇಕು, ಮತ್ತೆ ಒಂದು ಬೀಡನ್ನ ಹ್ಯಾಡ್ ಮಾಡ್ಕೋಬೇಕು, ಬೀಡನ್ನ ಲಾಕ್ ಮಾಡಬೇಕು, ಮತ್ತೆ ಬೀಡನ್ನ ಹ್ಯಾಡ್ ಮಾಡಿ ಲಾಕ್ ಮಾಡಿ. ಸೊ ಇದೇ ಪ್ರೋಸೆಸ್ಸು 5 ಬೀಡ್ಗಳನ್ನ ನಾವು ಹಾಕಬೇಕು. ಸೊ 5 ಬೀಡ್ಸ್ನ ಹ್ಯಾಡ್ ಮಾಡಬೇಕು, ಬೀಡನ್ನ ಲಾಕ್ ಮಾಡಬೇಕು. ಒಂದು ಬೀಡ್ ಹಾಕಿದ ತಕ್ಷಣ ಬೀಡನ್ನ ಲಾಕ್ ಮಾಡಿಬಿಡಬೇಕು. ಆಮೇಲೆ ಮತ್ತೊಂದು ಬೀಡನ್ನ ತಗೊಳ್ಬೇಕು. ಸೊ ಇವಾಗ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋದಲ್ಲ, ನೀವು ಯು ಶೇಪಲ್ಲಿ ಲಾಕ್ ಮಾಡಬೇಕು. ಅಂದರೆ ಈಗ ನೀವು 3 ಚೈನ್ ಗ್ಯಾಪ್ ಹಾಕಿದ್ರೆ ಎಷ್ಟು ಸ್ಪೇಸ್ ತಗೊಳುತ್ತೆ ಅಲ್ಲ, ಸೊ ಅಷ್ಟೇ ಜಾಗಕ್ಕೆ ಲಾಕ್ ಮಾಡಬೇಕು. ಅದೇ ಥರ 3 ಚೈನ್ ಗ್ಯಾಪ್ ಜಾಗ ಏನು ತಗೊಳುತ್ತೆ ಆ ಥರ ಯು ಶೇಪಲ್ಲಿ ಲಾಕ್ ಮಾಡಬೇಕು. ಲಾಕ್ ಮಾಡಿದಾದಮೇಲೆ 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಸೊ ತುಂಬ ಈಸಿ ಇದೆ, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ನೋಡಿ ವಿಡಿಯೋನ. ಸೊ ಇವಾಗ 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಲಾಕ್ ಮಾಡಿದ್ದಾದಮೇಲೆ ನೋಡಿ, ಈ ರೀತಿ ಯು ಶೇಪಲ್ಲಿದೆ ಇದು. ಸೊ ಇವಾಗ ನಾವು ಸೀರೆನ ಉಲ್ಟಾ ಮಾಡ್ಕೋಬೇಕು. 2 ಸ್ಟೆಪ್ ಡಿಸೈನ್ ಅಂದರೆ 3 ಸ್ಟೆಪ್ ಡಿಸೈನ್ನ ನಾನು ಒಂದೇ ಸ್ಟೆಪ್ಪಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಇವಾಗ ನೋಡಿ, ನಾವು ಡಬಲ್ ಕ್ರೋಶೆಟ್ನ ಮಾಡಬೇಕು. ನಾವಿವಾಗ ಒಂದೊಂದು ಬೀಡನ್ನ ಹ್ಯಾಡ್ ಮಾಡಿ ಬೀಡನ್ನ ಲಾಕ್ ಮಾಡಿದ್ದೀವಲ್ಲ, ಆ ಬೀಡ್ ಲಾಕ್ ಮಾಡಿದಾಗ ನಿಮಗೆ ಬೀಡ್ ಹಿಂದೆ ಒಂದು ಥ್ರೆಡ್ ಲೈನ್ ಬಂದಿರುತ್ತಲ್ಲ, ಆ ಥ್ರೆಡ್ ಲೈನ್ಗೆ ನಾವು ಡಬಲ್ ಕ್ರೋಶೆಟ್ ಕಂಬನ ಮಾಡಬೇಕು. ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. ಆ ಥ್ರೆಡ್ ಲೈನ್ ಒಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು ನೀಡಲ್ ಮೇಲೆ 3 ಎಳೆ ದಾರ ಇರುತ್ತೆ, 2 1 ಈ ರೀತಿ ಡಬಲ್ ಕ್ರೋಶೆಟ್ ಮಾಡಿ ಒಂದು ಬೀಡ್ಗೆ 3 ಕಂಬಗಳನ್ನ ಹಾಕಬೇಕು. ಆಮೇಲೆ ನೆಕ್ಸ್ಟ್ ಬೀಡ್ಗೆ ಹೋಗಬೇಕು. 3 ಕಂಬ ಆದಮೇಲೆ ನೆಕ್ಸ್ಟ್ ಬೀಡ್ ಲಾಕ್ ಮಾಡಿದಾಗ ಅದ್ರ ಏನು ಥ್ರೆಡ್ ಇದೆಯಲ್ಲ ಲೈನು, ಅದಕ್ಕೆ
ಒಂದೊಂದು ಬೀಡ್ ಏನು ನಾವು ಲಾಕ್ ಮಾಡಿದ್ದೀವಲ್ಲ, ಒಂದೊಂದು ಬೀಡ್ಗೂ 3 ಕಂಬ ಬರಬೇಕು. ಒಂದೊಂದು ಬೀಡ್ ಲಾಕಲ್ಲೂ 3 ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಅಂದರೆ 3 ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಬಟ್ ಯಾವುದಾದ್ರೂ ಒಂದು ಜಾಗದಲ್ಲಿ 4 ಕಂಬಗಳನ್ನ ಮಾಡ್ಕೋಬೇಕು. ಅಂದರೆ ನಮಗೆ ಟೋಟಲ್ ಆಗಿ ಆರ್ಚ್ ಬಂದು 16 ಬರಬೇಕು ಕಂಬ. ಸೊ ಹಾಗಾಗಿ ನೀವು ಯಾವುದಾದ್ರೂ ಒಂದು ಪ್ಲೇಸಲ್ಲಿ 4 ಕಂಬನ ಮಾಡ್ಕೋಬೋದು. ಅಂದರೆ ನಾನಿವಾಗ ನೋಡಿ ಸೆಕೆಂಡ್ ಒನ್ಗೆ 4 ಕಂಬ ಮಾಡ್ಕೊಂಬಿಟ್ಟೆ. ಈ ರೀತಿ ನೀವು ಯಾವುದಾದ್ರೂ ಒಂದು ಬೀಡ್ಗೆ, ಸೊ ನಾವು ಈಗ 5 ಬೀಡಿದೆ, 5 3 15 ಕಂಬ ಬರುತ್ತೆ. ಬಟ್ ನಮಗೆ ಬೇಕಾಗಿರೋದು 16 ಕಂಬಗಳು. ಹಾಗಾಗಿ ನೀವು ಯಾವುದಾದ್ರೂ ಒಂದು ಬೀಡ್ ಹತ್ರ ಮಿಡಲಲ್ಲೇ ತಗೊಳ್ಳಿ. ಮಿಡಲಲ್ಲೇ ನೀವು 4 ಕಂಬನ ಮಾಡ್ಕೊಂಬಿಡಿ. ಸೊ ಆವಾಗ ನಿಮಗೇನು ಟೆನ್ಷನ್ ಇರೋದಿಲ್ಲ, ಕನ್ಫ್ಯೂಷನ್ ಇರೋದಿಲ್ಲ. ಸೊ 16 ಕಂಬನ ಮಾಡ್ಕೋಬೇಕು ಅಷ್ಟೇ. ನೀವು ಯಾವುದ್ರಲ್ಲಾದರೂ ಒಂದು ಎಕ್ಸ್ಟ್ರಾ ಹಾಕ್ಕೊಳ್ಳಿ, 16 ಕಂಬನ ಮಾಡ್ಕೊಳ್ಳಿ. ಏಕೆಂದರೆ ನೆಕ್ಸ್ಟ್ ಸ್ಟೆಪ್ಪಿಗೆ ನಮಗೆ ಅದು ಆರ್ಚ್ಗೆ ಕಂಟಿನ್ಯೂಟಿ ಸರಿ ಬರೋದಿಲ್ಲ. ಬಟ್ ಈ ಡಿಸೈನ್ನ ನಾನು ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಒಂದು ಐಡಿಯಾದಲ್ಲಿ ಮಾಡಿದಾಗ ಬಟ್ 16 ಕಂಬ ಬೇಕಾಗುತ್ತೆ ಅನ್ನಿಸ್ತು. ಸೊ ಹಾಗಾಗಿ ನಾನು 16 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ 16 ಕಂಬ ಮಾಡ್ಕೊಂಡಿದ್ದಾದಮೇಲೆ 3 ಚೈನ್ ಗ್ಯಾಪ್ದು ಲಾಕ್ ಇದೆಯಲ್ಲ, ಆ ಲಾಕ್ ಮೇಲೆ ಲಾಕ್ ಮಾಡ್ಕೊಂಬಿಡಿ. ಲಾಕ್ ಆದಮೇಲೆ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕ್ನ ಮಾಡಿ. ಲಾಕ್ ಮೇಲೆ ಒಂದು ಲಾಕು, ನೆಕ್ಸ್ಟು 3 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಲಾಕು. ಇವಾಗ ಸೀರೆನ ಸೀದಾ ಮಾಡ್ಕೊಬೇಕು. ಸೀರೆನ ಸೀದಾ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಇವಾಗ ನಿಮಗೆ ಕಂಬದ ಮೇಲ್ಗಡೆ ಚಿಕ್ಕ ಚಿಕ್ಕದಾಗಿ ಹೋಲ್ಸ್ ಕಾಣಿಸ್ತಾ ಇದೆಯಲ್ಲ, ಸೊ ಅದರಲ್ಲಿ ಫಸ್ಟನೇ ಹೋಲ್ಗೆ ಒಂದು ಲಾಕ್ ಮಾಡಿಬಿಡಿ. ಒಂದು ಜಸ್ಟ್ ಲಾಕ್. ಈಗ ಸ್ಮಾಲ್ ಬೀಡ್ಸ್ಗಳನ್ನ ತಗೋಬೇಕು. ನೋಡಿ ನಾನು ಅಟ್ ಎ ಟೈಮು 3 ಬೀಡ್ಸ್ನ ತಗೊಳ್ತೀನಿ. ಇದರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ. ನೋಡಿ ಒಂದು ಬೀಡನ್ನ ಆ್ಯಡ್ ಮಾಡಿ ನೆಕ್ಸ್ಟು ಹೋಲ್ ಒಳಗಡೆಯಿಂದ ಥ್ರೆಡ್ ತೊಗೊಂಡು ಲಾಕ್ ಮಾಡಬೇಕು. ಆಮೇಲೆ ನೆಕ್ಸ್ಟು ಹಾಗೇ ಒಂದು ಲಾಕ್, ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಿ, ಒಂದು ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡಬೇಕು, ಒಂದು ನಾರ್ಮಲಾಗಿ ಲಾಕ್ ಮಾಡಬೇಕು. ಅಂದರೆ ಒಂದ್ರ ಮಧ್ಯ ಒಂದು ಗ್ಯಾಪ್ ಬರಬೇಕು. ಬೀಡ್ಗೆ ಒಂದೊಂದು ಕಂಬ ಒಂದೊಂದು ಹೋಲ್ ಗ್ಯಾಪ್ ಬರುತ್ತೆ. ಒಂದು ಸಲ ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡಿ, ಒಂದು ಸಲ ಹಾಗೇ ಲಾಕ್ ಮಾಡಿ, ಮತ್ತೆ ಒಂದು ಬೀಡ ಆ್ಯಡ್ ಮಾಡಿ ಲಾಕ್ ಮಾಡಿ, ಮತ್ತು ಹಾಗೇ ಒಂದು ಲಾಕ್ ಮಾಡಬೇಕು. ಈ ರೀತಿ ನಾವು ಮಾಡ್ಕೊಂಡು ಹೋಗಬೇಕು. ನಮಗೆ ನೋಡಿ ಒಂದೇ ಸತಿಗೆ 3-4 ಬೀಡ್ ತಗೊಳ್ಳೋದ್ರಿಂದ ನಿಮಗೆ ಟೈಮ್ ಸೇವ್ ಆಗುತ್ತೆ. ನಾನು ತುಂಬ ಸಲ ಹೇಳಿದ್ದೀನಿ, ಹೊಸದಾಗಿ ಕಲಿತಾ ಇರೋರು ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಟೈಮು 2 ಬೀಡ್ಗಳನ್ನ ತಗೊಂಡು ಪ್ರಾಕ್ಟೀಸ್ ಮಾಡಿ, ಆಮೇಲೆ 3-4 ಈ ರೀತಿ ನಿಮಗೆ ಪ್ರಾಕ್ಟೀಸ್ ಆದರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಈಗ ನೀವು ಒಂದು ಬೀಡ್ ಆ್ಯಡ್ ಮಾಡ್ತೀರಾ, ಲಾಕ್ ಮಾಡ್ತೀರಾ, ಮತ್ತು ನೆಕ್ಸ್ಟ್ ಬೀಡಿಗೆ ಕೈ ತೆಗಿಬೇಕು, ಬೀಡ್ ಎತ್ಕೋಬೇಕು, ಲಾಕ್ ಮಾಡಬೇಕು. ಸೊ ಈ ರೀತಿ ನೀವು ಒಂದೇ ಸತಿಗೆ 4 ಬೀಡ್ ತಗೊಂಡ್ರೆ ಆರಾಮಾಗಿ ಆರ್ಚ್ ಬೇಗ 4 ಕಂಬನ ದಾಟ್ಕೊಂಡು ಹೋಗ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ನೋಡಿ ಇವಾಗ ಆರ್ಚ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ ಕೂಡ ಒಂದು ಲಾಕ್ ಬರುತ್ತೆ. ಬೀಡ್ ಆ್ಯಡ್ ಆದಮೇಲೆ ಸ್ಟಾರ್ಟಿಂಗಲ್ಲೂ ಒಂದು ಲಾಕ್ ಮಾಡಿದ್ವಿ, ಎಂಡಿಂಗಲ್ಲೂ ಒಂದು ಲಾಕು, ಈ ರೀತಿ ಬರುತ್ತೆ ನಿಮಗೆ. ಇವಾಗ ನೆಕ್ಸ್ಟು 3 ಚೈನ್ ಗ್ಯಾಪ್ದು ಲಾಕ್ ಇತ್ತಲ್ಲ, ಅದ್ರ ಪಕ್ಕದಲ್ಲಿ ಕರೆಕ್ಟಾಗಿ ಒಂದು ಲಾಕ್ನ ಮಾಡಿಬಿಡಿ. ಲಾಕ್ ಮಾಡಿದ್ಮೇಲೆ ಮತ್ತೆ 3 ಚೈನ್ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು ನೆಕ್ಸ್ಟು 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಇದು ನಮಗೆ ಒಂದೇ ಸ್ಟೆಪ್ಪಲ್ಲಿ 3 ಸ್ಟೆಪ್ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ಬೇಸ್ ಲೈನು, ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪು, ಅದಾದಮೇಲೆ ಮತ್ತೆ ತಿರ್ಗಾ 3rd ಸ್ಟೆಪ್ಪು. 3 ಸ್ಟೆಪ್ಪು ನೋಡಿ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ನೋಡಿ ಈ ರೀತಿ ಆರ್ಚ್ ಬರುತ್ತೆ ನಿಮಗೆ. ಸೊ ಇವಾಗ ನೋಡಿ ನಾನು ಎಲ್ಲ ಆರ್ಚು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಎಲ್ಲ ಆರ್ಚು ಕಂಪ್ಲೀಟ್ ಆಗಿದೆ. ಆ್ಯಕ್ಚುಲಿ ಆರ್ಚು ತುಂಬ ಸ್ಟಿಫಾಗಿ ತುಂಬ ನೀಟಾಗಿ ಕೂತ್ಕೊಂಡಿದೆ. ಏಕೆಂದರೆ ನಾವು 3 ಸ್ಟೆಪ್ ಮಾಡಿದ್ದೀವಲ್ಲ ಆಲ್ರೆಡಿ, ಹಾಗಾಗಿ ಅದು ತುಂಬ ನೀಟಾಗಿ ಬೀಡ್ ಆ್ಯಡ್ ಮಾಡಿ ಅದು ಒಂದು ಸ್ಟೆಪ್ ಮಾಡಿದ್ದೀವಲ್ಲ, ತುಂಬ ನೀಟಾಗಿ ಕೂತ್ಕೊಂಡಿದೆ. ಫಿನಿಶಿಂಗ್ ಲುಕ್ಕು ತುಂಬ ಚೆನ್ನಾಗಿದೆ. ನೀವು ಇಷ್ಟೇ ಬೇಕಾದರೂ ಬಿಟ್ಬಿಟ್ಟು ಕುಚ್ಚು ಕಟ್ಕೊಂಡ್ಬಿಡ್ಬೋದು. ಇವಾಗ ನಾನು ನೆಕ್ಸ್ಟ್ ಸ್ಟೆಪ್ಪು ಬ್ಲ್ಯಾಕ್ ಕಲರ್ ಥ್ರೆಡ್ನ ತಗೊಂಡು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನೋಡಿ ಸೇಮ್ ನಾನು ದಾರದ ತುದಿಗೆ ಗಂಟು ಹಾಕ್ಕೊಳ್ಳಲ್ಲ, ಡೈರೆಕ್ಟಾಗಿ ಸೀರೆಗೇ ಗಂಟು ಹಾಕ್ಕೊಂಡ್ಬಿಡ್ತೀನಿ.
ನೋಡಿ ಇವಾಗ ನಾವು ಫಸ್ಟ್ ಬೇಸ್ ಲೈನ್ದು ಏನು ಲಾಕ್ ಮಾಡಿದ್ದೀವಲ್ಲ ಅದ್ರ ಪಕ್ಕದಲ್ಲಿ ಲಾಕ್ ಮಾಡ್ಕೊಂಬಿಡೋಣ. ಅದ್ರ ಪಕ್ಕದಲ್ಲಿ ಲಾಕ್ 2 ಗಂಟೆ ಹಾಕೊಂಡು ಕಟ್ಕೋಬೇಕು. ಇವಾಗ ನಾವು ಬೇಸ್ ಲೈನ್ ಏನು ನಾವು ಲಾಕ್ ಮಾಡಿ ಎಣ್ಕೊಂಡು ಹೋಗಿದ್ದೀವಲ್ಲ, ಸೊ ಅಲ್ಲಿ ಫಸ್ಟದು ನಾವು ಗಂಟು ಹಾಕ್ಕೊಂಡು ಒಂದು ಲಾಕ್ ಮಾಡಿರ್ತೀವಲ್ಲ, ಆ ಲಾಕ್ ಮೇಲೆ ಇದನ್ನು ಬ್ಲ್ಯಾಕ್ ಥ್ರೆಡ್ನ ಲಾಕ್ ಮಾಡ್ಕೋಬೇಕು. ಆವಾಗ ನಿಮಗೆ ಕಂಟಿನ್ಯೂಟಿ ಸರಿ ಬರುತ್ತೆ. ಇವಾಗ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ, ಸಾರಿ ಲಾಕ್ ಮೇಲೆ ಲಾಕ್, 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಿಬಿಡಿ. ಲಾಕ್ ಮಾಡಿದ್ದಾದಮೇಲೆ ನೋಡಿ ಇವಾಗ ಫಸ್ಟದು ಹೋಲ್ಗೆ ಬೀಡ್ಗಿಂತ ಮುಂಚೆ ನಾವು ಒಂದು ಲಾಕ್ ಮಾಡಿದ್ದೀವಲ್ಲ, ಆ ಫಸ್ಟ್ ಹೋಲ್ಗೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಮಾಡ್ಕೋಬೇಕು. ಸೊ ಮಾಡ್ಕೊಂಡ್ಮೇಲೆ ನೋಡಿ ನಾನು ಇವಾಗ ಪಫ್ ಡಿಸೈನ್ನ ಮಾಡ್ತಾಯಿದ್ದೀನಿ. ಅಂದರೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಆ ಕಂಬದೊಳಗಡೆಯಿಂದ ನೀಡಲ್ ಹಾಕಿ ದಾರದ ಮೇಲೆ ದಾರಾನ ಮೇಲಕ್ಕೆ ಎತ್ಕೋಬೇಕು. ಮತ್ತು ಹಾಗೇ ಆ ಥ್ರೆಡ್ನ ಹೋಲ್ಡ್ ಮಾಡ್ಕೊಳ್ತಾ ಹೋಗಬೇಕು. ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಆ ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಳ್ಳಿ, ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ, ಕಂಬದ ಮೇಲ್ಗಡೆಯಿಂದ ದಾರ ಕಂಬದೊಳಗಡೆಯಿಂದ ಥ್ರೆಡ್ನ ಮೇಲಕ್ಕೆ ಎತ್ಕೋಬೇಕು. ಈ ರೀತಿ 4 ಬಾರಿ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಿಗೆ ಎಲ್ಲನೂ ಸೇರಿ ಒಂದು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ನೋಡಿ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ನಾನಿಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿದ್ಮೇಲೆ ಇವಾಗ ನೋಡಿ ನೀಟಾಗಿ ಪಫ್ ಡಿಸೈನ್ನ ನೋಡಿ, ಈಗ ಬೀಡ್ ಅಕ್ಕಪಕ್ಕ ಮಧ್ಯದಲ್ಲಿ ಒಂದು ಸ್ಪೇಸ್ ಇದೆ ಅಲ್ಲ, ಅಲ್ಲಿಗೆ ನಾನು ಕಂಬನ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಕಂಬ ಮಾಡ್ಕೊಳ್ಳಿ. ನೀಡ ಮೇಲೆ ಒಮ್ಮೆ ದಾರ ಸುತ್ಕೊಂಡು ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಳ್ಳಿ. ಆ ಥ್ರೆಡ್ನ ಹಾಗೇ ಹೋಲ್ಡ್ ಮಾಡಬೇಕು. ಮತ್ತು ಕಂಬದೊಳಗಡೆಯಿಂದ ಥ್ರೆಡ್ನ ಮೇಲಕ್ಕೆ ಎತ್ಕೋಬೇಕು, ಮತ್ತೆ ಕಂಬದೊಳಗಡೆಯಿಂದ ಥ್ರೆಡ್ನ ಮೇಲಕ್ಕೆ ಎತ್ಕೋಬೇಕು, ಮತ್ತೆ ಕಂಬದೊಳಗಡೆಯಿಂದ ಥ್ರೆಡ್ನ ಮೇಲಕ್ಕೆ ಎತ್ಕೋಬೇಕು. ಅಂದರೆ 4 ಬಾರಿ ಎತ್ಕೊಂಡಿದ್ದಾದಮೇಲೆ ಎಲ್ಲನೂ ಸೇರಿ ಥ್ರೆಡ್ನ ಎತ್ಕೊಳ್ಬೇಕು. ಆಮೇಲೆ ಲಾಕ್ ಮಾಡಬೇಕು. ಎಲ್ಲದೂ ಸೇರಿ ಥ್ರೆಡ್ನ ಒಂದೇ ಸಲ ಲಾಕ್ ಮಾಡೋದು. ಲಾಕ್ ಮಾಡಿದ್ದಾದಮೇಲೆ ನಾವು ಬೀಡನ್ನ ಆ್ಯಡ್ ಮಾಡಬೇಕು. ಬೀಡನ್ನ ಲಾಕ್ ಮಾಡಬೇಕು. ಇವಾಗ ನೆಕ್ಸ್ಟು 2 ಬೀಡ್ ಮಧ್ಯದಲ್ಲಿ ಜಾಗ ಇರುತ್ತಲ್ಲ, ಒಂದು ಹಾಗೇ ಲಾಕ್ ಮಾಡಿರ್ತೀವಿ, ಒಂದು ಬೀಡ್ ಆ್ಯಡ್ ಮಾಡಿರ್ತೀವಿ. ಸೊ ಆ ಬೀಡ್ ಮಧ್ಯದಲ್ಲಿ ನಾವು ಕಂಬನ ಮಾಡಬೇಕು. ಮತ್ತು ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡು ನೀವು ಆ ಬೆರಳಲ್ಲಿ ಆ ಥ್ರೆಡ್ನೆಲ್ಲ ಹೋಲ್ಡ್ ಮಾಡಬೇಕು. 4 ಬಾರಿ ಮಾಡ್ಕೋಬೇಕು. 4 ಬಾರಿ ಮಾಡಿದ್ಮೇಲೆ ನೋಡಿ ಇವಾಗ ನೀಡಲ್ ಮೇಲೆ ದಾರ ಸುತ್ಕೊಂಡು ಅದು ಎಲ್ಲದನ್ನು ಸೇರಿ ಒಂದು ಮಾಡಿಬಿಡಿ. ಒಂದು ಮಾಡಿದ್ಮೇಲೆ ಲಾಕ್ ಮಾಡಿಬಿಡಿ. ಆವಾಗ ನಿಮಗೆ ಪಫ್ ಆಗುತ್ತದು. ಆಮೇಲೆ ತುಂಬ ಟೈಟಾಗಿ ಎಳಿಬೇಡಿ. ಹಾಗೇ ನಾರ್ಮಲ್ಲಾಗಿ ಕಂಬ ಹೇಗೆ ಮಾಡ್ತೀರಾ ಹಾಗೆ ಲೂಸಾಗಿ ನೀಟಾಗಿ ಮಾಡ್ಕೊಂಡು ಹೋಗಬೇಕು. ತುಂಬ ಲೂಸಾಗಲ್ಲ, ಒಂದು ಬಿಗಿನಲ್ಲಿ ಇರಬೇಕು. ಆಗತ್ತಾ ತುಂಬ ಟೈಟಾಗಿ ಎಳೆದ್ರೆ ಪಫ್ ಆರ್ಚ್ ಬರೋದಿಲ್ಲ. ಪಫ್ ಆರ್ಚ್ ಈಸಿಯಾಗಿ ಫಸ್ಟ್ ಟೈಮ್ಗೆ ಬರೋದಿಲ್ಲ, ಪ್ರಾಕ್ಟೀಸ್ ಬೇಕು ಖಂಡಿತವಾಗ್ಲೂ. ಸೊ ಒಂದೊಂದು ಪಫ್ ಕಂಬ ಮಾಡಿದ್ಮೇಲೂ ಒಂದೊಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ನೋಡಿ ಈ ರೀತಿ ಪಫ್ಗಳನ್ನ ಮಾಡ್ಕೊತಾ ಬರಬೇಕು. ನೋಡಿ ಎಲ್ಲ ಪಫ್ಗಳು ಆಗಿದೆ. 7 ಪಫ್ಗಳು ಬರುತ್ತೆ. ಇವಾಗ ಲಾಸ್ಟಲ್ಲಿ ಒಂದು ಕಂಬನ ಮಾಡಬೇಕು. ನೋಡಿ ಲಾಸ್ಟ್ದು ಲಾಕ್ ಇದೆಯಲ್ಲ, ಆ ಲಾಕ್ಗೆ ಒಂದು ಕಂಬನ ಮಾಡಿಬಿಡಿ. ನೀವೊಂದು ಕಂಬ ಮಾಡಿ ಆಮೇಲೆ 3 ಚೈನ್ ಗ್ಯಾಪ್ ಲಾಕ್ ಮೇಲೆ ಲಾಕ್ ಮಾಡಬೇಕು. ಡೈರೆಕ್ಟಾಗಿ ನೀವು ಲಾಕ್ ಮಾಡಿದ್ರೆ ಆರ್ಚ್ ಫಿನಿಶಿಂಗ್ ಬರೋದಿಲ್ಲ. ಒಂದು ಕಡೆಗೆ ಆರ್ಚ್ ಮಲ್ಕೊಂಡಂಗೆ ಆಗುತ್ತೆ, ಸ್ಲ್ಯಾಂಟಿಂಗ್ ಆಗಿಬಿಡುತ್ತೆ. ಸೊ ಒಂದು ಲಾಸ್ಟಲ್ಲಿ ಒಂದು ಕಂಬ ಮಾಡಿನೇ ನೀವು ಆಮೇಲೆ 3 ಚೈನ್ ಗ್ಯಾಪ್ ಲಾಕ್ ಮೇಲೆ ಲಾಕ್ ಮಾಡಿ, ಆಮೇಲೆ 5 ಚೈನ್ ಗ್ಯಾಪ್ ಕೆಳಗಡೆಗೆ 5 ಚೈನ್ ಹಾಕಿ. ಮತ್ತು ನೋಡಿ ನೀವು 5 ಚೈನ್ ಗ್ಯಾಪು ಫಸ್ಟ್ ಸ್ಟೆಪ್ಪಲ್ಲಿ ಎಷ್ಟು ಅಂದಾಜಲ್ಲಿ ಎಳ್ಕೊಂಡಿರ್ತೀರ ಅದೇ ಲಾಕ್ ಮಾಡಿ. ಅಕಸ್ಮಾತ್ 5 ಚೈನ್ಗೆ ನಿಮಗೆ ಲಾಕ್ ರೀಚ್ ಆಗಿಲ್ಲ ಅಂದರೆ ಒಂದು ಎಕ್ಸ್ಟ್ರಾ ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ ಲಾಕ್ ಮೇಲೆ ಲಾಕ್ ಮಾಡಿ. ನೋಡಿ ಇವಾಗ 3 ಸ್ಟೆಪ್ಪಲ್ಲಿ ಬೀಡ್ಗಳು ಬಂದಿದೆ. ಸ್ಮಾಲ್ ಬೀಡ್ಸು ತುಂಬ ಗ್ರ್ಯಾಂಡಾಗಿತ್ತು. ಮತ್ತು ಬ್ಲ್ಯಾಕ್ ಆ್ಯಂಡ್ ಕಾಪರ್ ಕಲರ್ ಕಾಂಬಿನೇಷನ್ಗಂತೂ ಹೆವಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬಾ ಸೂಪರಾಗಿ ಬಂದಿದೆ ಡಿಸೈನ್. ನೋಡಿ ನಿಮಗೆ ಹತ್ರದಿಂದ ತೋರಿಸ್ತಾ ಇದ್ದೀನಿ. ಎಲ್ಲ ಆರ್ಚ್ಗಳು ಮಾಡ್ಕೊಂಡಿದ್ದಾದಮೇಲೆ
ನೋಡಿ ಪಫು ಎಷ್ಟು ನೀಟಾಗಿ ಬಂದಿದೆ ಅಂದರೆ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತವಾಗ್ಲೂ ನೀಟಾಗಿ ಬರ್ತವೆ ಪಫ್ಗಳು. ತುಂಬ ಚೆನ್ನಾಗಿತ್ತು ಫೈನಲ್ ಲುಕ್ಕು. ಇದಕ್ಕೆ ನಾನು 2 ಕಲರ್ ಥ್ರೆಡ್ನ ತೊಗೊಂಡು ಕುಚ್ಚನ್ನ ಕಟ್ಕೊಂಡಿದ್ದೀನಿ. 187 ದಾರ ತೊಗೊಂಡಿದ್ದೆ ಕುಚ್ಚು ಕಟ್ಕೊಳ್ಳೋದಕ್ಕೆ. ಕುಚ್ಚು ನೀವು ಕಟ್ಟೋದಕ್ಕೆ ಮುಂಚೆ ದಾರ ಎಲ್ಲ ಸುತ್ಕೊಂಡಿದ್ದಾದಮೇಲೆ ಒಂದು ಸಲ ಐರನ್ ಮಾಡಿಬಿಡಿ, ಆವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನಾವು ಕಸ್ಟಮರಿಗೆ ಕೊಡುವಾಗ ಹೇಗೆ ಬೇಕಾಗೆ ಕುಚ್ಚುಗಳನ್ನ ಕಟ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ. ಮತ್ತು ನೀವು ಐರನ್ ಮಾಡೋದ್ರಿಂದ ಕುಚ್ಚು ತುಂಬ ದಿನ ಬಾಳಿಕೆ ಕೂಡ ಬರುತ್ತೆ. ಇದು ಒಂದು ಟಿಪ್ಸು ನಿಮಗೆ. ಸೊ ಖಂಡಿತವಾಗ್ಲೂ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಲು ಕೂಡ ಮರಿಬೇಡಿ. ಮತ್ತು ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.